ನಾವು ಇವಾಗ ಗೌರಿಬಿದನೂರಿಂದ ಬೆಂಗಳೂರು ಹೊರಟಿದ್ದೀವಿ. ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಪಾರ್ಟಿ. ನಮ್ಮ ಅಣ್ಣ ಬರ್ತಾವನೆ. ನಮ್ಮ ಅಣ್ಣ ಇಲ್ಲಿ ಇವಾಗ ನಾವು ಟ್ರೈನ್ ನೋಡಿದ್ವಿ. ಜಸ್ಟ್ ಟ್ರೈನ್ 5:46 ಟ್ರೈನ್ ಇತ್ತು. ಅದು ಈಗ ಗೊತ್ತಾಯ್ತು ನಮ್ಗೆ. ಅದಕ್ಕಾಗಿ ಟ್ರೈನಿಗೋಸ್ಕರ ಹೋಗ್ತಾ ಇದೀವಿ. ಗೈಸ್, ನಮ್ಗೆ ಇವಾಗ ಜಸ್ಟ್ ಒಂದು ಟ್ರೈನ್ ಮಿಸ್ ಆಯ್ತು. 8 ಗಂಟೆಗೆ ಬೆಂಗಳೂರಾಗ ಇರ್ತಿದ್ವಿ. ಇಲ್ಲ ಅಂದ್ರೆ ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು 10 ಗಂಟೆ ಬೆಂಗಳೂರು. ಹಾಗಾಗಿ ಎಲ್ಲ ಅಂತ ಇಳ್ಕೊಂಡು ಎಲ್ಲ ಅಂತನಿಂದ ಮುಂದೆ ಓಡಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಫುಲ್ ಇರುತ್ತೆ ಇವತ್ತು. ಇವಾಗ ನಾವು ಟ್ರೈನಲ್ಲಿ ಇದ್ದೀವಿ. ಟ್ರೈನು 10 ಗಂಟೆಗೆ ಹೋಗೋದಿದೆ ಟ್ರೈನು. ನಮ್ಗೆ 9 ಗಂಟೆಗೆ ಇರ್ಬೇಕು. ನಾವೀಗ ನಮ್ಮ ಮಚ್ಚಿ ವಡಾಪಾವ್ ಕೊಡ್ಸಿದ್ದಾನೆ. ವಡಾಪಾವ್ ತಿಂತಾ ಇದ್ದೀವಿ ಈಗ ನಾವು. ವಡಾಪಾವ್ ತಗೊಳ ಮಚ್ಚಿ. ಈಗ ತಿಂದ್ರೆ ನಾನೇ 1 ತಿಂತಾನೆ, ಇಲ್ಲ 2 ತಿಂದ್ಬಿಡ್ತೀನಿ ನೋಡಿ ನಾನೇ. ಕ್ಯಾಮ್ರಾ ಚಲೋ ಮಾಡಿಲ್ಲವ. ಗಟ್ಟಿ ಹಿಡ್ಕ ದಡ್ಕಿ ಗಿಡ್ಕಿ ಬಂದ್ರೆ ಮತ್ತೆ ಬಿದ್ದೋಗ್ಬಿಟ್ಟಿ ಅಂತೂ. ನಮ್ಮ ಮಾವ ಸಡನ್ಲಿ ಬ್ರೇಕ್ ಕೊಟ್ರೆ ಮುಂದೋತಿ. ವಿಡಿಯೋ ಮಾಡ್ತಾನೆ ಅಂತ ಯಾರು ಹೇಳಿದ್ರಿ ನಿಂಗೆ? ವಿಡಿಯೋ ಮಾಡ್ತಾನೆ. ಅವ್ನು ಹೇಳಿದ ತಕ್ಷಣ ನಂಬಿಡ್ತೀನಿ ನಾನು. ಅವ್ನು ಹೇಳಿದ ತಕ್ಷಣ ನಮ್ಮ ದೋಸ್ತ ಟ್ರೈನಲ್ಲಿ ಮಿಸ್ ಆಗಿ ಚೈನ್ ಎಳ್ದ್ಬಿಟ್ಟ. ನಮಗೆಲ್ಲ ಸಡನ್ಲಿ ಶಾಕ್ ಆಗಿಬಿಡ್ತು. ಕಡೆಗೆ ನಾವೆಲ್ಲರೂ ಆ ಪ್ಲೇಸಿಂದ ಎಸ್ಕೇಪ್ ಆಗಿಬಿಟ್ವಿ. ಏನು ಹೇಳಿಲ್ಲ, ಬಟ್ ನಾ ಏನಾರು ಹೇಳಿದ್ನ? ನಾನು ಹೇಳಿ ಏನಿಲ್ಲ. ನಮ್ಮ ಡಿಸ್ಕಷನ್ ಮಾಡ್ತೀವಿ. ನಾವಿದವ ಹೇಳಿದ್ಯಾ ಅಂತ ಹಿಂಗ ಹಂಗಂದ್ರೆ ಕಡೆ ಗಾಳಿದ ಬಿಟ್ಟಕತ್ತ ನನ್ನ ಮಗ. ಅವನದ್ರನೇ PC ಹತ್ರ. ಫ್ರೆಂಡ್ಸ್, ಫೈನಲಿ ಇವಾಗ ಬೆಂಗಳೂರು ಕ್ಯಾಂಟೀನ್ಗೆ ಬಂದ್ವಿ. ಬೆಂಗಳೂರು ಕ್ಯಾಂಟೀನ್ ಇದು ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗೋದ? ಇವಾಗ MG ರೋಡಿಗೆ ಹೋಗ್ತಾ ಇದೀವಿ ನಾವು. ನಮ್ಮ ದೋಸ್ತ ಟ್ರೈನಲ್ಲಿ ಒಂದು ಗಿಮಿಕ್ ಮಾಡಿಬಿಟ್ಟ. ಟ್ರೈನಿಂದ ಬರ್ತಾ ಇರ್ಬೇಕಾದ್ರೆ ಟ್ರೈನ್ ಒಂದು 10 ನಿಮಿಷ ಇವನಿಂದಾಗಿ ಟ್ರೈನ್ ವೇಟ್ ಮಾಡಿತ್ತು. ಅದೇ ಏನಾಯ್ತು ಅಂದ್ರೆ ಮಿಸ್ ಆಗಿಬಿಡ್ತು. ಬೇಕಾದ ಮಾಡಲಿಲ್ಲ. ಮಿಸ್ ಆಗಿ ಆಗ್ಬಿಡ್ತಾವನಿಗೆ. ಕಡೆಗೆ ಅವ್ರ ಹತ್ರ ಒಂದು ಅಪಾಲಜಿ ಕೇಳ್ದ. ಹೇಗ ಅನಿಸ್ತಿದೆ ನಿಂಗೆ ಈಗ ಹೋಗ್ತಾ ಇರೋದಕ್ಕೆ? ಅಲ್ಲ, ನಮ್ಮ ಹುಡುಗನ್ ಚಟ್ ಅನ್ನೋದು ಗ್ಯಾರಂಟಿ ಕಂಪ್ಲೀಟ್ ಆಗಿ ಅನ್ಸಿತ್ತು. ಮತ್ತೆ ಯಾರಿಗಾದ್ರೂ ಬಿಟ್ರೆ ಸುಖ ಸುಮ್ಮನೆ 2,000-3,000 ರೂಪಾಯಿ ಕೊಡ್ಬೇಕಂದ್ರೆ ಉರಿಯಲ್ಲನ ಸುಖ. ನಿಮ್ಗೆ ಏನಾದ್ರು ದುಡ್ಡು ಕೇಳಿದ್ರೆ ನೀ ಸುಮ್ಮನಿರ್ತೀಜನ. ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ MG ರೋಡಿಗೆ ಒಂದು 2.5 ಕಿಲೋಮೀಟರ್ ಇದೆ. ವಾಕಲ್ಲೇ ಹೋಗೋಣ ಅಂತ ಅನ್ಕೊಂಡಿದ್ದೆ. ನ್ಯೂ ಇಯರಿಗೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ನಾನು ಮತ್ತೆ ನಮ್ಮ ಪ್ರಹ್ಲಾದ್ ಅವರ. ಏನ್ ಅನ್ಸೈತ್ ಮಚ್ಚೆ? ಊಟಕ್ಕೆ ಎಷ್ಟು ದೂರ ನಡೆದೀವಿ ನಾವು? ಊಟಕ್ಕೇನೆ 2.5 ಕಿಲೋಮೀಟರ್ ನಡೆದ್ವಿ. ಆದ್ರೂ ಫೈನಲಿ ಯಾವುದೋ ಒಂದು ನಾಟಿ ಮನೆ ಅಂತ ಸಿಕ್ಕಿದೆ. ಒಂದು ನಾಟಿ ಮನೆ ಅಂತ ಒಂದು ಹೋಟ್ಲು ಸಿಕ್ಕೈತಿ. ನೋಡೋಣ ಅಂತ ಬಂದ್ವಿ. ನೋಡ್ದು ಬೇಜಾರ್ ಹತ್ತೋತು. ಊಟನೇ ಸಿಗ್ತತಿಲ್ಲ ಅಂತ ಅನ್ಕೊಂಡ್ವಿ. ನಮ್ ದೋಸ್ತ್ ಬೇರೆ ಕಡೆ ಹೋಗಿದ್ದಾನೆ. ನಂಗೆ ಇಲ್ಲಿ ಇಷ್ಟ ಇಲ್ಲ ಅಂತ ಹೇಳಿ ನಾ ಬೇರೆ ಕಡೆ ನೋಡ್ತೀನಿ ಅಂತ ಅವ್ನು ಬೇರೆ ಕಡೆ ಸರ್ಚ್ ಮಾಡಕ್ ಹೋಗಿದ್ದಾನೆ. ನಾವು ನೋಡ್ದು ಬೇಜಾರ್ ಹತ್ತು ಇಲ್ಲೇ ತಿನ್ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದೀವಿ. ಈಗ ಫುಲ್ ರಶ್ ಇದೆ, ಫುಲ್ ಕ್ರೌಡ್ ಇದೆ.
Thank you so much. Thank you everyone. ಇಲ್ಲ ಪಲ್ಯ ಇಲ್ಲ